ಇದು ನಾವೆಲ್ಲ ಸಾಕ್ಷೀಕರಿಸಬೇಕಾಗಿದೆ ವಿನಯ ಮಾಡಿ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳುತ್ತಾ ಎಲ್ಲ ಗಣ್ಯರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳು. ದಯಮಾಡಿ ಕೂಡ ಒಂದು ಅಧಿಕೃತರಾಗಿ ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಇಲ್ಲಿ ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವುದೇ ಚುನಾವಣೆ ಬಂದು ಅವರು ದಯಮಾಡಿ ಎಲ್ಲ ಕೂತ್ಕೋಬೇಕಾರೆ ದಯವಿಟ್ಟು ಒಂದು 5 ನಿಮಿಷ ಇದೆ. ಹಾಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಪಕ್ಷಕ್ಕೋಸ್ಕರ ಅವರ ಸ್ವಂತ ಮನೆಯ ಕೆಲಸದಾಗೆ ಮಂಡ್ಯದಲ್ಲಿ ಮಾಡ್ತಾ ಇದ್ರು. ಜೊತೆಗೆ ಮಂಡ್ಯ ಜನ ಅಂತಂದ್ರೆ ಬಹಳ ಪ್ರೀತಿ ಅವರಿಗೆ. ಇಲ್ಲಿಂದ ಯಾರೇ ಬೆಂಗಳೂರಿಗೆ ಹೋದ್ರು ಅವರಿಗೆ ಸುಮ್ಮನೆ ಕಳಿಸ್ತಾ ಇಲ್ಲ, ಹೊಟ್ಟೆ ತುಂಬಾ ಊಟ ಹಾಕಿಸಿ ತನ್ನ ಮನೆಯಲ್ಲಿ ಬಂದಂತ ಅತಿಥಿಗಳಿಗೆ ಮಂಡ್ಯದ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ಮಂಡ್ಯದ ಜನಕ್ಕೆ ಪ್ರೀತಿಯನ್ನು ತೋರಿಸಿದಂತವರು ಆರ್ವಿ ದೇವರಾಜ್ ಅವರು. ಈ ರೀತಿ ಅವತ್ತೊಂದು ಮಾಡಬೇಕು ಅಂದ್ರೆ ಖಂಡಿತ ಮಾಡಿ. ನಾನು ನಾಳೆ KVP ಸಭೆ ಬಂದಾಗಲಿ 30ನೇ ತಾರೀಕು ಮಾಡಿ ಅಂತೇಳಿ ನಮಗೆ ಅವರು ಸ್ಫೂರ್ತಿನ ಕೊಟ್ಟರು ಚರ್ಮನ್ ಅವರು. ಇವತ್ತು ಆರ್ವಿ ದೇವರಾಜ್ ಅವರ ಈ ಒಂದು ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಅವರು ಕಾರ್ಯವಂತಗಳ ಮಧ್ಯೆಯೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲ ಆರ್ವಿ ದೇವರಾಜ್ ಅವರ ಆಪ್ತ ಬಳಗದವರ ಪರವಾಗಿ ಅವ್ರನ್ನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಮೇಶ್ ಬಾಬು ಗಣೇಶ್ದೇವರು ಮತ್ತೆ ಗರಿಗ ರವಿಕುಮಾರ್ ಅವರು ಬರಬೇಕಾಗಿತ್ತು. ಅವರಿಬ್ಬರು ಕೂಡ ಪ್ರವಾಸದಲ್ಲಿರೋದ್ರಿಂದ ನಮ್ಮ ಮಾತೃಶ್ರೀ ಅವರಿಂದ ವಿಜಯಲಕ್ಷ್ಮಿ ಬನ್ನಿಸ್ದೇವರು ಬಂದಿದ್ದಾರೆ. ನಮ್ಮ DCC ಬ್ಯಾಂಕ್ ನ ಅಧ್ಯಕ್ಷರಾದ ನಮ್ಮೆಲ್ಲರ ಯುವ ಕಣ್ಮಣಿ ಸಚಿನ್ ಚಲವಾಯಿ ಸ್ವಾಮಿ ಅವರು ಮತ್ತೆ ನಮ್ಮೂರ ಅಧ್ಯಕ್ಷರಾದ ಶಿವಪ್ಪ ಅವರು ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡತಕ್ಕಂಥ ಗಂಗನ್ ಅವರು ಮತ್ತೆ ಆರ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮನವರು ಮತ್ತೆ ಚಿದಂಬರಂ ಅವರು ಮತ್ತೆ ನಮ್ಮ ಆರಳಿ ರುದ್ರಪ್ಪ ಅವರು, ನಮ್ಮ ಮುಖ್ಯವಾಗಿ ಅವರ ಆರಳಿ ರಾಮಲಿಂಗನವರು ಅವರ ಹಳೆಯ ಸ್ನೇಹಿತರು ಆರ್ವಿ ದೇವರಾಜ್ ಅವರಿಗೆ ಮತ್ತೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಆರ್ವಿ ದೇವರಾಜ್ ಅವರು ಈ ರಾಜ್ಯದ ನಾಯಕರಾಗಿದ್ದಾರೆ. ಬರೀ ಮಂಡ್ಯ ಜಿಲ್ಲೆಯ ನಾಯಕರಲ್ಲ, ಅವರಿಗೆ ಒಂದು ಶಕ್ತಿ ಇದೆ. ದಯಮಾಡಿ ಆರ್ವಿ ದೇವರಾಜ್ ಅವರ ಮತ್ತು ಮಂಡ್ಯ ಜಿಲ್ಲೆಯ ಸಂಬಂಧವನ್ನು ಅವಿನಾಭವಾಗಿ ಉಳಿಸಿಕೊಳ್ಳಬೇಕು ಹೋಗುವ ನಿಟ್ಟಿನಲ್ಲಿ ಚಲೋಣವರ ಆಶೀರ್ವಾದ ಯುವರಾಜ್ ಅವರ ಮೇಲೆ ಇರಬೇಕು. ಮುಂದಿನ ದಿನಗಳಲ್ಲಿ ಹಾಗೆ ಅವರ ತಂದೆಗೆ ಅಪಾರವಾದಂತ ಅಭಿಮಾನಿ ಬಳಗ ಇದೆ. ಕೆಲವೇ 2 ದಿನ ಒಂದೇ ದಿನದಲ್ಲಿ ಕಾರ್ಯಕ್ರಮ ಮಾಡಿದಾಗ ಹಲವಾರು ಕಲಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಆರ್ವಿ ದೇವರಾಜ್ ಅವರ ನಮ್ಮ ರವಿ ಅವರಿದ್ದಾಗ ಅವತ್ತು ಚುನಾವಣೆ ಉಸ್ತುವಾರಿ ಅವರೇ ವಹಿಸಿಕೊಂಡಿದ್ರು. ಆಗ ತುಂಬಾ ಜನ ಯುವಕರನ್ನ ಬೆಳೆಸಿದ್ರು. ಮಂಡ್ಯದ ಹಲವಾರು ಜನ ಇದ್ದಾರೆ, ಹೆಸರು ಹೇಳ್ತಾ ದೊಡ್ಡ ಪಟ್ಟಿಯೇ ಇದೆ. ಅದರಲ್ಲಿ ಬಹಳಷ್ಟು ಜನ ಅವರ ಫಲಾನುಭವಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮಾಡ್ತಾರಕ್ಕೆ ದೂರದಿಂದಲೂ ಕೂಡ ಫೋನ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತಿನ ನವೀನ ಮತವನ್ನ ದಯಮಾಡಿ ನಮ್ಮ ನಾಯಕರಾದಂತಹ ಚಲುವರಾಯ ಸ್ವಾಮಿ ಅವರು ನಮ್ಮೆಲ್ಲರೂ ಪರವಾಗಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಕೋಲ್ ಮಾಡ್ತಾರೆ. ಈ ಒಂದು ಸರಳ ಒಂದೇ ದಿವಸದಲ್ಲಿ ಆಯೋಜಿಸಿರ್ತಕ್ಕಂಥ ನಾವೆಲ್ಲರ ನೆಚ್ಚಿನ ಆತ್ಮೀಯರಾದಂಥ ಮಾಜಿ ಶಾಸಕರು KSRTCಯ ಚೇರ್ಮನ್ ಆಗಿದ್ದಂಥ ದೇವರಾಜ್ ಅವರ ಭಾವನೆಯನ್ನು ಮತ್ತು ಸಭಾಂಗವನ್ನು ಏರ್ಪಡಿಸತಕ್ಕಂಥ ಮಂಡ್ಯ ನಗರದಲ್ಲಿ ನಮ್ಮ ಶಿವಶೇಖರ್ ಮತ್ತು ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಮೊದಲನೇದಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಅತ್ಯುತ್ತಮವಾದದ್ದು ಮಾಡಲೇಬೇಕಾದಂಥ ಒಂದು ಆಯೋಜಿಸಿದೆ. ಈ ಸಮಾರಂಭದಲ್ಲಿ ಹಿರಿಯರ ಮಕ್ಕಳು ಸಮಾಜ ವಿಜಯಕವರಿದ್ದಾರೆ, ಹಾಗೆ ಅವರ ಸುಪುತ್ರ ದೇವರಾಜರ
ಹಾಗೆ ಗಂಗಾಧರರು, ಶಿವಪ್ಪ ಮತ್ತು ಸೋಮಶೇಖರ್ ಇತರ ಎಲ್ಲರೂ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಅವರಿಗೆ ಅದು ಆಕಸ್ಮಿಕ. ಅದರ ಹಿಂದೆ 2-3 ದಿವಸದಲ್ಲಿ CM ಅವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಇಬ್ಬರು ಭೇಟಿ ಮಾಡಿದ್ದಾರೆ. ನಾನು ಒಂದು ವಾರದಿಂದ ಮಾತನಾಡಿದೆ ಯಾವುದೋ ಮಂಡ್ಯದಲ್ಲಿ ವಿಚಾರಕ್ಕೆ. ನನಗೂ ಅತ್ಯಂತ ಆತ್ಮೀಯ. ಒಂದು ಕ್ಷಣ ನಾನು ಶಾಸಕರಾಗಿದ್ದೆ, ಅವರು ಚೇರ್ಮನ್ ಆಗಿದ್ರು. ನಮ್ಮಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಅವತ್ತು ಬಹಳ ಪ್ರಭಾವಿ ನಾಯಕರು ಶಿವರಾಮೇಗೌಡರು, ಎಸ್.ಎಂ. ಕೃಷ್ಣ ಅವರು ನನ್ನ ಅಧ್ಯಕ್ಷ ಮಾಡಿದ್ರು, ಜಿಲ್ಲಾಧ್ಯಕ್ಷರು. ಸೊ KSRTC ಬಸ್ ಸ್ಟ್ಯಾಂಡ್ ಅನ್ನ ಮಾಡಬಾರ್ದು ಅಂತ ಎಸ್.ಎಂ. ಕೃಷ್ಣ ಅವ್ರ ಹತ್ರ ಹೋಗಿ ಮಾಡಬಾರ್ದು ಅಂತ ಕಳಿಸಿದ್ರು. ಸೊ ಬಹಳ ಹಠ ಮಾಡಿ ಅದನ್ನು ಮಂಜೂರು ಮಾಡಿದ್ರು. ಹಾಗಾಗಿ ಬಹುಶಃ ಅವರಿಗೆ ಸ್ನೇಹ ವಿಶ್ವಾಸಕ್ಕೆ ತುಂಬಾ ಬಹಳ ಅಂಬರೀಷ್ ಥರನೇ ಇವರು ಒಂದು ರೀತಿ ಬಹಳ ಸ್ನೇಹಿತ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ನನಗೆ ಗೊತ್ತಿದ್ದಂಗೆ 10 ವರ್ಷ ಅವರು ಇನ್ಚಾರ್ಜ್ ಇದ್ದಾಗ ಇಲ್ಲಿವರೆಗೆ ಇನ್ಚಾರ್ಜ್ ಇದ್ದಂತೆ ಯಾರೂ ಇಷ್ಟೊಂದು ಆತ್ಮೀಯತೆ ಬೆಳೆಸಿಲ್ಲ. ಅಷ್ಟು ಎಲ್ಲರ ಆತ್ಮೀಯತೆ ಬೆಳೆಸಿ ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಅವ್ರ ಕೈಲಾದದೆಲ್ಲ ಸಹಕಾರವನ್ನು ಕೊಡ್ಕೊಂಡ್ಬಂದಿರ್ತಕ್ಕಂಥರು. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬದವರಿಗೆ ಧೈರ್ಯವನ್ನು ಆ ದೇವರು ಕೊಡ್ಲಿ. ನಾನು ಸದಾ ಯುವರಾಜ್ ಜೊತೆ ಇರ್ತೀನಿ. ಯುವರಾಜ್ ಯಾವುದೇ ರಾಜಕೀಯ ಅವ್ರಿಗೆ ಸಹಕಾರವನ್ನು ಕೊಡ್ತೀನಿ. ಸೊ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ರಾಜಕೀಯದ ಅನಿವಾರ್ಯ ಕಾರಣದಿಂದ ಅವ್ರ ಜಾಗ ಬಿಟ್ಕೊಟ್ಟ ಮೇಲೆ ಮತ್ತೆ ಅವ್ರು ರಾಜಕೀಯವಾಗಿ ಬಹಳ ಎತ್ತರಕ್ಕೆ ಹೋಗ್ಬೇಕಾದ ಅವಕಾಶ ಎಸ್.ಎಂ. ಕೃಷ್ಣ ಅವ್ರು ಬಿಟ್ಟಿದ್ದೇ ಮತ್ತೆ ಅವರಿಗೆ ಬಹಳ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು 5ನೇ ದಿನಗಳಿಗೆ. ಅದಕ್ಕೆ ಕಾರಣ ನಮ್ಮದೇ ಇಂಟರ್ನಲ್ ಫೈಟ್ ಬೆಂಗಳೂರಲ್ಲಿ ಬಹಳಷ್ಟಿದೆ. ಅದರಿಂದ ಒಬ್ಬ ಅವರು ನಿಜವಾಗಿ ಕ್ಷೇತ್ರದಲ್ಲಿ ಬಲಿಷ್ಠೆ. ಆದರೆ ಅನಿವಾರ್ಯವಾಗಿ ಆಗಿದೆ. ಈ ಸರಿ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ಮನೆಗೆ ಬಂದು ಅವರು ಚುನಾವಣೆ ನಿಂತುವಂತ ಅವಕಾಶ ಸಂದರ್ಭ ಬಂದಾಗ ನೀವೆಲ್ಲರೂ ವಾಲಂಟಿಯರಾಗಿ ಒಂದೊಂದೇ ಓಟ್ ಒಬ್ಬೊಬ್ಬರು ಬಂದು ಹಾಕ್ಸಿದ್ರೆ ಸಾಕು. ಯುವರಾಜರಿಗೆ ಅದೇ ದೇವರಾಜ್ ಅವರಿಗೆ ಕೊಡುವಂತ ಒಂದು ಗೌರವ ಮತ್ತೆ ಅದನ್ನು ಕೇಳಬೇಕು. ಯಾವಾಗ ಚುನಾವಣೆಗೆ ಯುವರಾಜ್ ಬಂದು ನಿಮ್ಮನ್ನು ಕರಿಬೇಕಾಗಿಲ್ಲ. ಚುನಾವಣೆಗೆ ಅವರು ಉಪಚುನಾವಣೆ ಡಿಕ್ಲೇರ್ ಆಗಿ ಅಥವಾ ಇನ್ನೊಂದು ರೆಗ್ಯುಲರ್ ಚುನಾವಣೆ ಇನ್ನೊಂದು ಸ್ವಲ್ಪ ಬಂದಾಗ ನೀವೆಲ್ಲ ನಿಂತ್ಕೊಂಡು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನನಗೆ KDP ಮೀಟಿಂಗ್ ಇದೆ 11 ಗಂಟೆಗೆ. ದಯಮಾಡಿ ನಾನು ನೋಡ್ತೀನಿ, ಮುಂದುವರಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನೋಡಿರ್ತಕ್ಕಂಥ ನಮ್ಮ ತಿರುನಾರಾಯಣ ಸ್ವಾಮಿ ಸರ್, C.D. ಗಂಗಾಧರ್ ಅವರು, ಇನ್ನು ಈಗಲೇ ಬರ್ತಕ್ಕಂಥ ನರೇಂದ್ರ ಸ್ವಾಮಿ ಸರ್ ಹಾಗೂ ವಿಜಯಲಕ್ಷ್ಮಿ ಅಮ್ಮ ಅವರು, XMLA ಶ್ರೀರಂಗಪಟ್ಟಣ, ಆಮೇಲೆ ಚಿದಂಬರ್ ಅವರು, ಆಲಹಳ್ಳಿ ದುರ್ಗಪ್ಪ ಅವರು, ಚಿಕ್ಕಬಳ್ಳಿ ಕೃಷ್ಣರವರು, ಹಾಗೆ ಶಿವಪ್ಪನವರು, ಆಮೇಲೆ ಅಮರೀಶ್ ಅಖಿಲ ಕರ್ನಾಟಕ ಅಮರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸೋಮಣ್ಣ ಅವರು, ಹಾಗೂ ಕಾರ್ಪೆಟ್ ಆಗಿರ್ತಕ್ಕಂಥ ಪೂರ್ಣಿಮಾ ರವಿ ಅವರು, ಹಾಗೂ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಮಂಡ್ಯ ಜಿಲ್ಲೆಯ ಮಹಾಜನತೆ, ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಹಿರಿಯರು, ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸಿ ವ್ಯಕ್ತಪಡಿಸ್ತೇನೆ. ಮಂಡ್ಯದ ಜನತೆಯ ಪ್ರೀತಿ ವಿಚಾರ ತಿಳಿಸಬೇಕು ಅಂತಂದರೆ ಸುಲಭವಾದ ವಿಚಾರ ಅಲ್ಲ. ಅಂಥದ್ರಲ್ಲಿ ನಮ್ಮ ತಂದೆಯವರು 10 ವರ್ಷದ ಕಾಲ ಇಲ್ಲಿ ಈ ಭಾಗದಲ್ಲಿ ಇನ್ಚಾರ್ಜ್ ಆಗಿ ಇನ್ಚಾರ್ಜ್ ಕೆಲಸ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ತಿಳಿಸಿ ಎಲ್ಲರನ್ನೂ ಒಟ್ಟುಗೂಡಿಸಿ ಒಗ್ಗಟ್ಟಾಗಿ ಎಲ್ಲ ನಾಯಕರುಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಸಾಮಾನ್ಯ ವಿಚಾರ ಅಂತೂ ಅಲ್ಲವೇ ಅಲ್ಲ. XMP ಸಾಹೇಬರು, ಮಾದೇಗೌಡರು, ಅಂಬರೀಷ್ ಅಣ್ಣ ಎಲ್ಲ ಒಟ್ಟು ಉಳಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅದು ಒಂದು ರೀತಿ ಅಸಾಧ್ಯದ ಮಾತುಕತೆ ನನಗೆ ಇಷ್ಟಪಡ್ತೀನಿ. ಇಂಥದ್ದನ್ನು ಅವ್ರು ಮಾಡಿಕೊಂಡು ಸಕ್ರಿಯವಾಗಿ ಸಂಘಟನೆ ಮಾಡಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ತಕ್ಕಂಥದ್ದು ನನಗೆ ಈ ಸಂದರ್ಭದಲ್ಲಿ ನನಗೂ ಕುಟುಂಬಕ್ಕೆ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿ ಇಷ್ಟಪಡ್ತೇನೆ. ಹಾಗೆ ನಮ್ಮ ತಂದೆಯವರು ಅಂತ ನಾನು ಮನೆಯಲ್ಲಿ ನಮ್ಮ ತಂದೆಯವರು ಮನೆಯಿಂದ ಆಚೆ ಬಂದ ನಂತರ ಅವ್ರಿಗೆ ನಾಯಕರು, ನಮ್ಮ ಲೀಡರ್ ಅಂತ ಇವತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಮಾತಾಡ್ತಾರೆ. ಅವ್ರ ಲೀಡರ್ ಅಂದರೆ ಅವ್ರು ಇಷ್ಟು ಜನ ಸಂಪಾದನೆ ಮಾಡೋದು, ಇಷ್ಟು ಪ್ರೀತಿ ಸಂಪಾದನೆ ಮಾಡೋದು ನಮ್ಗೆ ಗೊತ್ತಿದ್ದು ಎಲ್ಲ ಆಶ್ಚರ್ಯ. ಅದು ಇಷ್ಟು ದೊಡ್ಡ ಮಟ್ಟದ ನಾಯಕರ ನಮ್ಮ ತಂದೆ ಅಂತ ನಮಗೆ ಅವ್ರು ನಮಗೆ ಹೇಳೋರು, ಇವಾಗ ಹೇಳೋರು. ಅದು ನಮಗೆ ಬೇಜಾರಾಗ ಕೋಪ ಬಂದ್ಬಿಡ್ತಾ ಇತ್ತು. ನಾನು ಇಲ್ಲಿರಾಗ ನೋಡೋ ನನಗೆ ಸ್ಟಾರ ಬರುತ್ತೆ ನೋಡೋದು.
ಅದು ಹಂಗೆ ಆಯಿತು, ಅದೇ ಥರನೇ ಅದೇ ರೀತಿ ಆಯಿತು. ಭಾಳ ಮನಸ್ಸು ನೋವಾಗ್ತೈತೆ ಆ ಸಂದರ್ಭದಲ್ಲಿ. ಬಟ್ ಅದೇ ರೀತಿ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸುಮಾರು ಚಿಕ್ಕಬಳ್ಳಾಪುರ, ಈ ಕಡೆ ತುಮಕೂರು, ಈ ಕಡೆ ಮಂಡ್ಯ, ಈ ಕಡೆ ನಮ್ಮ ಬೆಂಗಳೂರು ಜಿಲ್ಲೆ, ಈ ಕಡೆ ಮೈಸೂರು, ಎಲ್ಲ ಕಡೆನೂ ಅವ್ರ ಅಭಿಮಾನಿಗಳು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ಈ ಜನ್ಮಕ್ಕೆ ನಾನು ಅದನ್ನು ಉಳಿಸ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ, ಬೆಳೆಸ್ಕೊಳ್ಳೋದಿಲ್ಲ ಬೆಳೆಸ್ಕೊಳ್ಳೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ, ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋದು ನನಗೆ ನಿರಂತರವಾಗಿ ನನಗೆ ತಲೆ ನನಗೆ ಕರ್ತನೆ ಇರುತ್ತೆ ಅದು. ಹಾಗೆ ನಮ್ಮ ತಂದೆಯವರ ಬಗ್ಗೆ ಹೇಳ್ಬೇಕಂತಂದ್ರೆ 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, 2 ಬಾರಿ ಚಾಮರಾಜಪೇಟೆ, ಚಿಕ್ಕಪೇಟೆ ಹಾಗೂ ಮೇಲ್ಮನವಿ ಸದಸ್ಯರು ಕೂಡ ಆಗಿದ್ರು. ಹಾಗೆ 2 ಬಾರಿ KSRTC ಸಮೂಹ ಸಾರಿಗೆ ಸಂಸ್ಥೆಗಳು. ಇವಾಗ ನಾವು KSRTC, BMTC, NWKRTC, NGWKRTC ಅಂತ 4 ಸಪರೇಟ್ ಸಂಸ್ಥೆಗಳಾಗುತ್ತೆ. ಮೊದಲು ಅದು ಸಮೂಹ ಸಾರಿಗೆ ಸಂಸ್ಥೆಗಳಿದ್ದವು. ಸಮೂಹ ಸಾರಿಗೆ ಸಂಸ್ಥೆಗಳು ಇದ್ದಂಥ ಸಂದರ್ಭದಲ್ಲಿ 1 ಬಾರಿ ಬಂಗಾರಪ್ಪನವರ ಕಾಲದಲ್ಲಿ ಸಮೂಹ ಸಾರಿಗೆ ಸಂಸ್ಥೆಗಳ ಅಧ್ಯಕ್ಷ, ತದನಂತರ ಎಸ್ ಎನ್ ಕೃಷ್ಣರವರ ಕಾಲದಲ್ಲಿ ಕೂಡ ಸಮೂಹ ಸಾರಿಗೆ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಸಿದ್ದರಾಮಯ್ಯ ಸಾಹೇಬರ ಒಂದು ಅವಧಿಯಲ್ಲಿ, ಕಳೆದ ಬಾರಿ ಸಿದ್ದರಾಮಯ್ಯ ಸಾಹೇಬರ ಅವಧಿಯಲ್ಲಿ ಕರ್ನಾಟಕ ಕೊಳಚೆ ಸ್ಲಮ್ ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ರು. ಈ ರೀತಿ ಅಂತ ಅವರು ಯೂತ್ ಕಾಂಗ್ರೆಸ್, NSY, ಯೂತ್ ಕಾಂಗ್ರೆಸ್ ಎಲ್ಲ ಬಂದಂಥವ್ರು. ನಾನು ಕೂಡ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನರೇಂದ್ರ ಸ್ವಾಮಿ ಅವರು, ಮಾನ್ಯ ಶಾಸಕರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಇವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಮೂಲಕ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸೋಣ. ನಮ್ಮ ತಂದೆಯವರ ನುಡಿನಮನ ಕಾರ್ಯಕ್ರಮಕ್ಕೆ ನರೇಂದ್ರ ಸ್ವಾಮಿ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅವರು NSY, ಯೂತ್ ಕಾಂಗ್ರೆಸ್, ಸೇವಾದಳ, ಇಲ್ಲಿಂದ ಅವರು ಕೂಡ ಅಂದ್ರೆ ಇಲ್ಲಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿಂದ ಅವರು ಹಂತವಾಗಿ ಬೆಳ್ಕೊಂಡು ನಾಯಕರಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆ ಆಶೀರ್ವಾದ ಪಡೆದು ಒಂದು ದೃಢವಂತ ನಾಯಕರಾಗಿ ರಾಜ್ಯದಲ್ಲಿ ಅವರು ಚುನಾವಣೆ ಸೋತಿದ್ರು ಕೂಡ ತಂದೆಯವರು ಅಂತ ಹೇಳ್ಕೊಳ್ತಿರ್ತಕ್ಕಂಥ ಮಾತಲ್ಲ. ಚುನಾವಣೆ ಸೋತಿದ್ರು ಕೂಡ ಅವ್ರು MLA ತರನೇ ಕ್ಷೇತ್ರದಲ್ಲಿ. ಇವತ್ತು ಕೂಡ ನೀವು ಮಾಧ್ಯಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳೆಲ್ಲ ನೋಡ್ಬೋದು. ಈ ಪಬ್ಲಿಕ್ ಇಂಟರ್ವ್ಯೂ ಮಾಡೋವೆಲ್ಲ ಇವತ್ತು MLA ಅಲ್ಲಿ ನಮ್ದು ಉದಯ ಗಣಾಚಾರ್ಯ BJP ಶಾಸಕರಿರ್ತಕ್ಕಂಥದ್ದು 6 ಜನ ಯಾರಪ್ಪ ನಿಮ್ಮ MLA ಆಗಿರೋದು ಇವತ್ತು ಕೂಡ ಅದೇ ಮಾತು. ಅದು ನಮಗೆ ಸಾಕಷ್ಟು ಸಂತೋಷ. ಅಂದ್ರೆ ಈ ಜನರು ನಮ್ಮ ತಂದೆಯ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನ ಅದಕ್ಕೆ ಬೆಲೆನೇ ಕಟ್ಟಲಿಕ್ಕಾಗಲ್ಲ. ಈಗಾಗಲೇ ಹೇಳಿದೆ, ಮಂಡ್ಯದ ಜನತೆಯ ಒಂದು ಪ್ರೀತಿ ವಿಶ್ವಾಸ ಗಳಿಸಬೇಕು ಅಂತಂದ್ರೆ ಅದು ಸಾಮಾನ್ಯದ ವಿಚಾರದ ಅಲ್ಲವೇ ಅಲ್ಲ. ಅಂಥದ್ರಲ್ಲಿ ಮಂಡ್ಯದಲ್ಲಿ ಇಷ್ಟು ಅಭಿಮಾನಿಗಳು ಇಷ್ಟೆಲ್ಲ ನೀವೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಾನು ನನ್ನ ಕುಟುಂಬ ಸದಾ ಚಿರುಣಿ ಆಗಿದ್ದೇವೆ ಅಂತ ಸಂದರ್ಭದಲ್ಲಿ. ಹಾಗೆ ಆವಾಗ ಎಸ್ ಎನ್ ಕೃಷ್ಣ ಸಾಹೇಬರಿಗೆ ಬಿಟ್ಕೊಟ್ಟು ಸೀಟು, ಅದರ ನಂತರ ನಮ್ಗೆ ಅವಕಾಶ ಸಿಕ್ತು. ನಂತರ ಒಂದು ಅವಕಾಶ ಸಿಕ್ತು, ಬಾರಿ MLA ಆಯ್ತು, ಆಗಿಲ್ಲ ಅಂತ. ಅದು ರಾಜಕೀಯ ಅನ್ನೋದು ಹೇಳ್ತೀವಲ್ಲ, ರಾಜಕೀಯ ಅನ್ನೋದು ಯಾವ ರೀತಿ ಇನ್ನೇನು ತಿರುವು ಪಡ್ಕೊಡುತ್ತೆ ಅಂತ, ಯಾರ್ಯಾರ ಜೀವನದಲ್ಲಿ ಯಾವ ರೀತಿ ತಿರುವು ಪಡ್ಕೊಡುತ್ತೆ ಅಂತ ಯಾರಿಗೂ ಹೇಳಿ ಸಾಧ್ಯ ಇಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇನ್ನು ಆಂಧ್ರ ನೋಡ್ಬೋದು. ಆಂಧ್ರದ ಒಂದು ಉದಾಹರಣೆ ಕೊಡ್ತೀವಿ. 170 MLA ಇದ್ದಂಥವ್ರು ಇವತ್ತು 15 MLA ಕೂತ್ಕೊಳ್ಳೋದು. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದರಿಂದ ರಾಜಕೀಯ ಶಾಶ್ವತ ಏನು ಅಭಿಮಾನ ಪ್ರೀತಿ ವಿಶ್ವಾಸ ಗಳಿಸ್ಕೊಂತೀವೋ ಅದೇ ಶಾಶ್ವತ. ನಾಯಕರು ನಮ್ಮ ತಂದೆಯವರಾದ ಕಾರ್ಯದರ್ಶಿಗಳು ಬೆಳೆಸೋ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಅವರು ನಮ್ಮ ಕೇಳಿದ್ರು, ನಮ್ಮ ಮಂಡ್ಯಲ್ಲಿ ಒಂದು ಸಂದರ್ಭ ಇತ್ತು. ಮಂಡ್ಯಲ್ಲಿ ಒಂದ್ಸಲಿ ಫ್ಲಡ್ಸ್ ಆಗಿತ್ತು. ಆಮೇಲೆ ರೈತರು ಏನೋ ಒಂದು ಸಮಸ್ಯೆ ಆದಾಗ ಪ್ರತಿ ಮನೆಗೂ ಅವರು ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಾಯಕಗಳೆಲ್ಲ ಸೇರಿ ಹೋಗಿ ಮನೆಗೆ ಹೋಗಿ ಒಂದು ಸಹಾಯ ಮಾಡ್ಬೇಕಂಥದ್ದು ಇವತ್ತಿಗೂ ಸಾಕಷ್ಟು ತಿಳಿಸ್ಕೊಂತಾರೆ. ಅದೆಲ್ಲ ಪುಣ್ಯದ ಕೆಲಸ. ಇವತ್ತು ನಮ್ಮ ತಂದೆಯವ್ರಿಗೆ ಇಲ್ಲಿ ಚುನಾವಣೆ ನಿಂತ್ಕೋಬೇಕು ಮಾಡಬೇಕು ಅಂತ ಏನಿಲ್ಲ. ಅವರು ಇಷ್ಟವಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಮನೆ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬ್ ಎಲ್ಲ ಹೇಳ್ತಾರೆ, ಕಾಂಗ್ರೆಸ್ನ ಕಟ್ಟಾಡು, ಕಾಂಗ್ರೆಸ್ಸಿನ ಒಂದು ನಿಷ್ಠಾವಂತ ಕಾರ್ಯಕ್ರಮ. ಸೊ ಅದು ಆ ಉದ್ದೇಶದಲ್ಲಿ ಅವರು ಅಷ್ಟು ಕೆಲಸ ಮಾಡಿಕೊಂಡು ಅದು ಮಾನವೀಯತೆಯಲ್ಲಿ ಸ್ವಲ್ಪ ಇದ್ದಿದ್ದು ಕೈ ಅಂತಂದ್ರೆ ಯಾರೇ ಬಂದ್ರು ಕೂಡ, ಯಾರೇ ಬರಲಿ, ನನ್ನನ್ನು ಏನ್ ನೋಡ್ತಾರೋ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರು ಅದೇ ರೀತಿ ವಿಶ್ವಾಸ, ಬೇರೆ ರೀತಿ ನೋಡೋದು, ನಮ್ಮ ಕುಟುಂಬದವರು ನಮ್ಮನ್ನು ಬೇರೆ ರೀತಿ ನೋಡೋದು, ಇನ್ನೊಬ್ಬರನ್ನ ಬೇರೆ ರೀತಿ ನೋಡೋದು, ಆ ಥರ ಯಾವತ್ತು ಭೇದ ಭಾವ ಮಾತಾಡಿಲ್ಲ. ಎಲ್ಲ ಕಡೆ ಹೇಳೋರು ಹಿಂದೂ ಮುಸ್ಲಿಂ ವಿಷಯಗಳ ಏನಿಲ್ಲಪ್ಪ, ಫಸ್ಟ್ ನಾವು ಭಾರತೀಯರು, ಜಾತಿ ಧರ್ಮ ಏನಿದ್ರು ಮನೆ ಒಳಗಡೆ ಮನೆ ಆಚರಣೆ ನಾವೆಲ್ಲ ಭಾರತೀಯರಂತೆ ಎಲ್ಲ ಕಡೆ ಹೇಳೋದು. ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಮಂಡ್ಯದಲ್ಲಿ
ನಾನು ಯಾವ ರೀತಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ಬಿಟ್ಟು ನನ್ನ ಮಾತಲ್ಲಿ ಧನ್ಯವಾದ ಹೇಳ್ಬಿಟ್ಟು ನಾನು ಹೋಗೋಣಲ್ಲ. ನಿಮ್ಮೆಲ್ಲರಿಗೂ ಋಣ ಹೇಳೋದು ನನಗೆ ಅವಕಾಶ ಸಿಗ್ಬೇಕ, ನಿಮ್ಮೆಲ್ಲರೂ ನಾನು ತಿಳಿಸ್ತೀನಿ. ಹೇಳ್ತಾರಲ್ಲ ದೊಡ್ಡವ್ರಿಗೆ ಹೇಳ್ತಾರೆ, ಹುಟ್ಟು ಉಚಿತ, ಸಾವು ನಿಶ್ಚಿತ. ಈ ಮಧ್ಯದಲ್ಲಿ ಮನುಷ್ಯ ಏನು ಸಂಪಾದನೆ ಮಾಡ್ತಾನೋ ಅದೇ ಶಾಶ್ವತ. ಪ್ರೀತಿ ವಿಶ್ವಾಸದಲ್ಲ ಇದೇ ನಮ್ಗೆ ಶಾಶ್ವತ. ಇಷ್ಟನ್ನ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆತಂದು ನನಗೆ ಇನ್ನೊಂದು ವಿಚಾರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಹರಿಪ್ರಿಯ ಹೋಟೆಲ್ ಅಂದರೆ ನಾನು ಚಿಕ್ಕ ಹುಡುಗ ಇದ್ದಾಗ ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಒಂದಿದೆ, ಗೌರ್ಮೆಂಟ್ ಕಾಲೇಜ್, ಅಲ್ಲಿ ಟೆನ್ನಿಸ್ ಕೊಟ್ಟಿದ್ದಾರೆ. ಟೆನ್ನಿಸ್ ಮ್ಯಾಚ್ ಟೂರ್ನಮೆಂಟ್ ಆಡೋಕ್ಕೆ ಅಲ್ಲಿ ಬರ್ತಾ ಇದ್ದೆ, ಇಲ್ಲಿ ಟಿಫನ್ ಮಾಡಕ್ಕೆ ಬರ್ತಾ ಇದ್ದೆ. ನಮ್ಮ ಚಿಕ್ಕ ಹುಡುಗ ಇದ್ದಾಗ ಅವ್ರು ನಮ್ಮ ಆತ್ಮಾನಂದಸರು ಅವರೆಲ್ಲ ಅವರೆಲ್ಲ ಕಾಣ್ಬಿಟ್ಟು ಹೋಗ್ತಾ ಇದ್ವಿ. ಹಾಗೆ ಈ ಅಂಬರೀಷ್ ಅಣ್ಣ ಅವ್ರನ್ನೂ ಮೀಟ್ ಮಾಡ್ತಿದ್ವಿ. ಅಮರಾವತಿ ಹೋಟ್ಲಲ್ಲಿ ಅಲ್ಲಿ ಸಿಗ್ತಾ ಇದ್ರು ಅಂಬರೀಷ್ ಅಣ್ಣ. ನಾನು ಜಾಸ್ತಿ ಪರಿಚಯ ಇರಲಿಲ್ಲ. ನಮ್ಮ ತಂದೆಯವ್ರದ್ದು ಅವ್ರಿಗೆ ಭಾಳ ಒಡನಾಟ ಇತ್ತು. ನಮ್ಮ ತಂದೆಯವರು ಭಾಳ ತುಂಬ ಒಡನಾಟ ಇತ್ತು. ಅಂದರೆ ಅವರಿಬ್ಬರು ಒಂದೇ ರೀತಿ. ಅಂದರೆ ಯಾಕೆ ಒಂದೇ ರೀತಿ ಅಂತ ಹೇಳ್ತೀನಿ ಅಂದರೆ, ಈಗ ಸಾಧಾರಣವಾಗಿ ಯಾರಾದ್ರೂ ಬೈದರೆ ಜನರಿಗೆ ಬೇಜಾರಾಗುತ್ತೆ. ಇವು ನಮ್ಮ ತಂದೆ ಅಂಬರೀಷ್ ಅಣ್ಣ ಬೈದ್ರೆ ಖುಷಿ ಆಗುತ್ತೆ ಜನರಿಗೆ. ಈಗ ನಾನು ಎಲ್ಲೂ ನೋಡೇ ಇಲ್ಲ. ಯಾರಾದ್ರೂ ಬೈದ್ರೆ ಖುಷಿ ಆಗುತ್ತೆ. ನಂಗೆ ಏನಪ್ಪ ಇದು ಬೈದ್ರೆ ಖುಷಿ ಆಗುತ್ತಲ್ಲ, ನಾವೇನೋ ಬಿಡ್ತಾರೆ, ಏನೋ ಹಂಗೆ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಇವು ನಮ್ಮ ತಂದೆಯವರು ಈ ಅಂಬರೀಷ್ ಅವರೆಲ್ಲ ಬೈದ್ರೆ ಖುಷಿ ಆಗಲ್ಲ ಜನರಿಗೆ. ಅವ್ರದೇ ಅಂತ ಒಂದು ವಿಭಿನ್ನವಾದಂಥ ಒಂದು ವ್ಯಕ್ತಿತ್ವ ಅವರು. ಆ ರೀತಿ ಅಂದ್ರೆ ಪ್ರೀತಿಯಿಂದ ಬೈಯೋರು, ಬೇಸಿಂದ ಹೋಗ್ತಿರಲಿಲ್ಲ ಯಾರು ಬೈತಾರೆ, ಪ್ರೀತಿಯಿಂದ ಬೈಯೋರು. ಇಷ್ಟನ್ನ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆತಂದು ಗೌರವ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಇಂಥ ಕಾರ್ಯಕ್ರಮಕ್ಕೆ ನಾನು ಇಂಥ ಸಂದರ್ಭದಲ್ಲಿ ಈ ವಯಸ್ಸಲ್ಲಿ ಇಷ್ಟು ಬೇಗ ನಾನು ಈ ಥರ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ ನಾನು ಅನ್ಕೊಂಡಿರಲಿಲ್ಲ. ಆದರೂ ಕೂಡ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೂ ನಾನು ಚಿರುಣಿಯಾಗಿರ್ತೀನಿ. ನನ್ನ ಕುಟುಂಬದ ಪರವಾಗಿ ನನ್ನ ಮತ್ತೊಂದು ಬಾರಿ ನಮ್ಮ ಸೋಮಣ್ಣ ಅವರು ಎಲ್ಲರಿಗೂ ಕೂಡ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮುಗಿಸ್ತಾನೆ. ಅಧ್ಯಕ್ಷರಾಗಿ ಬಹಳ ಸುದೀರ್ಘವಾದಂತಹ ಒಡನಾಟ ಇಟ್ಕೊಂಡಿದ್ರು. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತಕ್ಕಂಥ ಒಂದು ಭಾವನೆ. ಯಾಕಂದ್ರೆ ನರೇಂದ್ರಣ್ಣ ಅವರಿಗೆ ಆರ್.ವಿ. ದೇವರಾಜ್ ಅವರ ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಾನು ಟೈಮ್ ತಗೊಂಡೆ ಫಂಕ್ಷನ್ ಮಿಸ್ ಮಾಡಬೇಕಾಗಿತ್ತು. ಸಣ್ಣ ತಪ್ಪು ಕೂಡ ನನ್ನ ಕೈಯಿಂದ ಆಗಿದೆ. ಆದರೆ ಅವರು ನಮ್ಮ ತಪ್ಪನ್ನು ಮನ್ನಿಸಿ ಅವರ ಕಾರ್ಯ ಒತ್ತಡದ ಮಧ್ಯೆಯೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಬೆಳಿಗ್ಗೆ ರಾಮಲಿಂಗನ ಅದೇ ಹೇಳ್ತಾರೆ, ನರೇಂದ್ರ ಸ್ವಾಮಿ ಅವರು ಅವರಿಬ್ಬರು ಕಾಂಗ್ರೆಸ್ ಪಕ್ಷವನ್ನ ಬೇಸಿಕ್ಕಿಂತ ಕಟ್ಟಿದ್ದಾರೆ. ಅಷ್ಟು ಒಡನಾಟ ಈ ಯೂತ್ ಏನು ಡಿ.ಕೆ. ಶಿವಕುಮಾರ್ ಅವರ ಒಂದು ಕಾನ್ಸೆಪ್ಟ್ ಇದೆ, ಸಿದ್ದರಾಮಯ್ಯ ಅವರ ಏನು ಕಾನ್ಸೆಪ್ಟ್ ಇದೆ, ಸಿದ್ದರಾಮಯ್ಯ ಅವರು ಹೇಗೆ ಜನರನ್ನ ಆಕರ್ಷಣೆ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಯೂತ್ ನ ಆಕರ್ಷಣೆ ಮಾಡ್ತಾರೆ. ಆ ಕಾನ್ಸೆಪ್ಟ್ ನ ಇವರು ಅವತ್ತೇ ತಂದಿದ್ರು. ಅವ್ರು ಎನ್ಎಸ್ವಿ ನರೇಂದ್ರಣ್ಣ ಯೂತ್ ಸೇವಾದಳ ಯೂತ್ ಕಾಂಗ್ರೆಸ್ ಅಂತ ಹೇಳಿ ಆರ್.ವಿ. ದೇವರಾಜ್ ಹೀಗೆ ಅವ್ರ ವಿಚಾರವನ್ನ ಅತ್ಯಂತ ಆತ್ಮೀಯವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನರೇಂದ್ರಣ್ಣ ಅವರು ಈಗ ನುಡಿ ನಮ್ಮನ್ನು ಸ್ಮರಿಸಬೇಕು ಅಂತ ಹೇಳಿ ಕೇಳ್ಬೋದು. ಆದರೆ ದುಃಖಕರವಾದ ವಿಚಾರ ಅಂದರೆ ಇವತ್ತು ದೇವರಾಜ್ ಅವರ ಅಗಲಿಕೆ ಮತ್ತು ಅವರ ವಯಸ್ಸು ಆರೋಗ್ಯದ ಕಾರಣದಿಂದಾಗಿ ಆಕಸ್ಮಿಕವಾಗಿ ಹೃದಯಾಘಾತಕ್ಕೆ ಒಳಗಾಗಿ ಅವರನ್ನು ಮಾಡಲಾಗಿದ್ದಾರೆ. ಅವರ ಜನ್ಮದಿನದಿಂದಲೇ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಪಡೆಯಲಿಕ್ಕೆ ಹೋಗಿ ಒಂದು ರೀತಿ ಅದೃಷ್ಟ ಅಂತಂದ್ರೆ ನಿಜವಾದಂಥ ಜನಪರವಾದಂಥ ಕಾಳಜಿ ಇರ್ತಕ್ಕಂಥ ಸೇವಕ ಮತ್ತು ತಳಮಟ್ಟದಿಂದ ತನ್ನದೇ ಆದಂಥ ಹೋರಾಟದಲ್ಲಿ ಸಮಾಜದಲ್ಲಿ ಅದರಲ್ಲೂ ಸಾಮಾಜಿಕ ಕಾರ್ಯದಲ್ಲಿ ರಾಜಕಾರಣದಲ್ಲಿ ರೂಪಿಸ್ಕೊಳ್ಳೋದು ಬಹಳ ಕಷ್ಟ. ಅಂಥ ಕೆಲವು ನಾಯಕರಿಗೆ ಯಾರು ದೇವರು ನಾನು ಅವ್ರನ್ನ ತುಂಬ ಯಾಕೆಂದರೆ ದೇವಿ ನಾವೆಲ್ಲ ಇವತ್ತು ನಮ್ಮ
ಹರಿಪ್ರಸಾದ್ ಅವರು ಸೇವಾದಳದ ಚೇರ್ಮನ್. ಆಗ ಅರವೈ ದೇವರಾಜರು ಹೋಗ್ತಿದ್ದೆ. ಆಗ ನಾನು ಕೂಡ ರಾಜ್ಯ ಮಟ್ಟದ ಸೆಕ್ರೆಟರಿ. ಇವತ್ತಿನ ಸಂಘಟನೆಗಳಲ್ಲಿ ನಾನು ತುಂಬಾ ಹುಷಾರಿದ್ದೆ. ಇವತ್ತು ಯಾರಾದರೂ ಒಂದು 2 ವರ್ಷ ಪಕ್ಷಕ್ಕೆ ಓಡಾಡ್ಬಿಟ್ರು ನಾಯಕರ ಪಕ್ಕದಲ್ಲಿ ನಿಂತ್ಕೊಂಡು ಯಾವುದು ನಿಜವಾದಂತ ಸಂಘಟನೆಯ ಮೂಲ ಏನು, ಇದ್ರ ಬಗ್ಗೆ ಅರಿವಿಲ್ಲ. ಇವತ್ತು ಯಾರು ವಾಲ್ ರೈಟಿಂಗ್ ಮಾಡಲ್ಲ, ಆಗ್ತಾ ಸಾಕಲ್ಲ. ಬಂಟಿಂಗ್ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ನಮ್ಗೆ. ಬೆಂಗಳೂರಿನಲ್ಲಿ ಯುದ್ಧ ನಡೀತಿತ್ತು. ಒಂದ್ ಕಡೆ ಸ್ಟೂಡೆಂಟ್ ಪಾಲಿಟಿಕ್ಸ್ ಅಲ್ಲಿ ನಮ್ಗೆ ಅವರ ಕೊಲೆಗಳೆಲ್ಲ ನಡೆಯುವಂತ ದಿನಗಳಿತ್ತು. ವಿದ್ಯಾರ್ಥಿ ಚುನಾವಣೆ ನಮಗೆ ಬೆನ್ನೆಲುಬಾಗಿ ಪಕ್ಷದ ನಾಯಕರುಗಳೆಲ್ಲ ನಿಂತಿದ್ರು. ಅಂತ ವಿಚಾರ ನಾವೆಲ್ಲ ಸಲೀಂ ಅಹಮದ್ ನಾವೆಲ್ಲ ಜೊತೆ ಅವರು ಅದು ಪ್ಯಾರಲ್ ಆಗಿ ನಮ್ಮ ಜೊತೆನಲ್ಲಿ ಇದ್ದು ಮಾರ್ಕೆಟ್ ದೇವಿ ಅಂತ ಪ್ರಖ್ಯಾತಿ ಆದಂತ ವ್ಯಕ್ತಿ. ಬಹಳ ಜನಕ್ಕೆ ಹಳೆ ಬೇರುಗಳು ಗೊತ್ತಿಲ್ಲ. ನಾವು ಮಂಡ್ಯದಲ್ಲಿ ಅವ್ರನ್ನ ನಾವು ನೆನೆಸ್ಕೊತಿದ್ವಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ಕಾರಣ ಏನಂತಂದ್ರೆ ಮಂಡ್ಯದ ಮುಖ್ಯಮಂತ್ರಿ ಆಗಿದ್ದಂತ ಎಸ್.ಎಂ. ಕೃಷ್ಣ ಸಾಹೇಬರು ಮಂಡ್ಯದ ಪಕ್ಷದ ವಿಚಾರಕ್ಕೆ ಯಾರನ್ನಾರು ನಂಬಿದ್ರು ಅಂದ್ರೆ ಅದು ಆಗಿದೆಯಲ್ಲ. ಕಾಂಗ್ರೆಸ್ ಕಟ್ಟಿದಂತ ಮನೆ ಯಾವುದೇ ರೀತಿಯಲ್ಲೂ ಕೂಡ ಆ ಮನೆ ಜ್ಯೋತಿ ಯಾರ ಮಾತು ಅದು ಬೆಳಗಬೇಕು, ತಿಳಿಸಿ ಅವ್ರಿಗೆ ಅವ್ರ ತಂದೆ ಆಗಲಿಕ್ಕೆ ದುಃಖವನ್ನು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸಿ ನಮ್ಮ ಮಾತು ವಿವರ ಮಾಡಿದ್ರೆ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಕಂಡ ಪ್ರಮುಖ ರಾಜಕಾರಣಿ ಶ್ರೀಮಂತ ಕಾಂಗ್ರೆಸ್ ನಾಯಕ ಶ್ರೀಯುತ ಆರ್.ವಿ. ದೇವರಾಜ್ ಅವರಿಗೆ ಪುಷ್ಪನ ಇವತ್ತು ಏನು ಸಭೆಯ ಕಾರ್ಯಕ್ರಮ ನಮ್ಮ ನಾಯಕರು ತಂದೆಯವರಾದಂಥ ಆರ್.ವಿ. ದೇವರಾಜ್ ಅವರ ನಾಯಕತ್ವವನ್ನು ಸಭೆಯ ಕಾರ್ಯಕ್ರಮ ಬಗ್ಗೆ ಭಾಳ ಒಂದು ಸಂತೋಷವಾದ ವಿಚಾರ. ನಮ್ಮ ಶಿವಮಣ್ಣ ಆಮೇಲೆ ಈಗಾಗಲೇ ಆಮೇಲೆ ಶಿವರಾಜ ಸ್ವಾಮಿಯವರು ಹಾಗೂ ನರೇಂದ್ರ ಸ್ವಾಮಿ ಸರ್ ಅವರಿಗೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಾಕಷ್ಟು ನೂರಾರು ಜನ ನಮ್ಮ ಆರ್.ವಿ. ದೇವರಾಜ್ ಅವರ ಅಭಿಮಾನಿಗಳು, ವಿದೇಶಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಒಂದು ನೆನಪುಗಳು ರೀತಿಯಲ್ಲಿ ನಮ್ಮ ದೇವರಾಜ್ ಸಾಹೇಬ್ ಜೊತೆಯಲ್ಲಿ ನೆನಪುಗಳು ಅದನ್ನೆಲ್ಲ ಹಂಚಿಕೊಂಡು ಒಳ್ಳೆಯ ರೀತಿಯ ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಯಿತು. ಹಾಗೂ ನಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ವಿಷಯ. ಯಾಕಂದರೆ ಇವತ್ತು ಸಹಾಯ ಪಡ್ಕೊಂಡು ನಾಳೆ ಬಂದುಬಿಟ್ಟಿರ್ತಾರೆ. ಅಂಥದ್ರಲ್ಲಿ ನಮ್ಮ ತಂದೆಯವ್ರನ್ನ ಜ್ಞಾಪಕ ಇಟ್ಕೊಂಡು ನುಡಿ ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತ ಸ್ವಇಚ್ಛೆಯಿಂದ ಮುಂದೆ ಬಂದು ಈ ರೀತಿಯಾದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ನಾನು ನಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಧನ್ಯವಾದ ಅನ್ನೋದು ಭಾಳ ಸಣ್ಣ ಮಾತು. ಅವರ ಪ್ರೀತಿ ವಿಶ್ವಾಸವನ್ನು ಈ ಕಾರ್ಯಕ್ರಮ ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮದ ಅಭಿಮಾನಿಗಳು ಅವರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬಯಸ್ಕೊಂಡು ಹೋಗ್ತಕ್ಕಂಥ ಸರ್ವ ಪ್ರಯತ್ನವೂ ನಮ್ಮ ಜೀವನ ಪರ್ಯಂತ ನಾನು ಮಾಡೇ ಮಾಡ್ತೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಬಾರಿ ನಮ್ಮ ತಂದೆಯವರ ಅನುಪಸ್ಥಿತಿಯಲ್ಲಿ ಈ ಥರ ಕಾರ್ಯಕ್ರಮಗಳೆಲ್ಲ ಭಾಗಿಯಾಗಬೇಕು ಅಂತ ನಾನು ಇಷ್ಟು ಜಲ್ದಿ ಈ ಥರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲೇ ಇರ್ಬೋದು, ಆದರೆ ಮಾನಸಿಕವಾಗಿ ಅವ್ರನ್ನ ಯಾರ್ಯಾರೆಲ್ಲ ಪ್ರೀತಿ ಮಾಡ್ತಾರೋ ಅವರ ಸುತ್ತ ಅವ್ರು ಇದ್ದೇ ಇರ್ತಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ನಮ್ಮ ಮಾತು ಜೈ ಹಿಂದ್ ಜೈ ಕರ್ನಾಟಕ.